ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ. ಕರೆಂಟ್ ಇದೆ, ಕರೆಂಟ್ ಹೋಗುತ್ತೆ ಅಂದ್ಕೊಂಡ್ಬಿಟ್ಟಿದೆ. ಕರೆಂಟ್ ಏನು ಹೋಗಿಲ್ಲ. ಹಾಗೆ ಇವತ್ತು ಕ್ರಿಸ್ಮಸ್ ಹಬ್ಬ. ಯಾರೆಲ್ಲ ಕ್ರಿಶ್ಚಿಯನ್ಸ್ ಇದ್ದೀರಾ ಅವರಿಗೆಲ್ಲ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಕ್ರಿಶ್ಚಿಯನ್ಸು ವಿಡಿಯೋಸ್ ಎಲ್ಲ ನೋಡ್ತೀರಾ ಅಂಥವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಓಕೆ, ಹಾಗೆ ಟೈಮ್ ಬಂದು ನೋಡಿ 12:30 ಆಗ್ತಾಯಿದೆ. ತಿಂಡಿ ಎಲ್ಲ ಆಯಿತು. ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಏಕೆಂದರೆ ಮೋನ್ ಮಾಮನಿಗೂ ರಜಾ ಇದೆ. ಕೌಶಿಗೆ 4 ದಿನ ಅಂದರೆ ಗುರುವಾರ ತನಕನೂ ರಜಾ. ಯಾಕೆ ಅಂದರೆ ಅವ್ರ ಸ್ಕೂಲಲ್ಲಿ ಸಂಡೇ ಆ್ಯನಿವಲ್ ಡೇ ಆಯಿತು. ನನಗೆ ಯಾವಾಗಲೂ ಸ್ಕೂಲು ಅನ್ನೋದೇ ಬರುತ್ತೆ. ಕಾಲೇಜಲ್ಲಿ ಆ್ಯನಿವಲ್ ಡೇ ಆಯ್ತಲ್ಲ, ಏನಿದೆ ಆ ಫಂಕ್ಷನ್ನು ಕಾಲೇಜ್ ಅವ್ರದ್ದು ಆದಮೇಲೆ ನೆಕ್ಸ್ಟು ಸ್ಟೇಟ್ ಬೋರ್ಡ್ ಅವ್ರದ್ದು ಆಗುತ್ತೆ, ಸ್ಕೂಲ್ ಮಕ್ಕಳದು. ಆಮೇಲೆ ICIC ಮಕ್ಕಳದಾಗುತ್ತೆ. ಹಾಗೆ ಸ್ಟೇಟ್ ಅವ್ರದ್ದು ಪ್ರೈಮರಿ ಮಕ್ಕಳದು ಒಂದಿನ ಆ್ಯನಿವಲ್ ಡೇ. ಸ್ಟೇಜ್ ಮಾತ್ರ ಒಂದೇ ಇರುತ್ತೆ. ಡೈಲಿ ಒಬ್ಬೊಬ್ರದ್ದು ಆ್ಯನಿವಲ್ ಡೇ ಮಾಡ್ಕೊಳ್ತಾರೆ. ಹಾಗೆ ಇನ್ನೊಂದು ದಿನ ಬಂದು ಕನ್ನಡ ಮೀಡಿಯಮ್ಮು ಅವ್ರದ್ದು ಕೂಡ ಆ್ಯನಿವಲ್ ಡೇ. ಒಂದೇ ಸ್ಟೇಜಲ್ಲಿ ಈ ಥರ 1 by 1 ಅಂದರೆ ಒಬ್ರದ್ದು ಆದಮೇಲೆ ಒಬ್ರದ್ದು. ಫಸ್ಟು ಕಾಲೇಜ್ ಅವ್ರದ್ದಾಯಿತು, ಆಮೇಲೆ ICIC ಅವ್ರದ್ದು, ಆಮೇಲೆ ಸ್ಟೇಟು ಹೈಸ್ಕೂಲು, ಆಮೇಲೆ ಸ್ಟೇಟು ಪ್ರೈಮರಿ ಸ್ಕೂಲು, ಆಮೇಲೆ ಕನ್ನಡ ಮೀಡಿಯಮ್ಮು. ಈ ಥರ 5 ದಿನ ಇಟ್ಕೊಂಡಿದ್ದಾರೆ. ಗುರುವಾರ ಅಂದರೆ ನಾಳೆ ಮುಗಿಯುತ್ತೆ. ಇವತ್ತು ಯಾವುದೋ ಒಂದು ಯಾರ್ದು ಅಂತ ಗೊತ್ತಿಲ್ಲ, ಇವತ್ತು ಒಂದು ಆ್ಯನಿವಲ್ ಡೇ ಇದೆ. ಇವತ್ತಾದಮೇಲೆ ನಾಳೆ ಒಂದು ಆ್ಯನಿವಲ್ ಡೇ ಇದೆ. ನಾಳೆ ಮುಗಿದ್ರೆ ಶುಕ್ರವಾರದಿಂದ ಮತ್ತೆ ನಾರ್ಮಲಾಗಿ ಸ್ಕೂಲು ಕಾಲೇಜೆಲ್ಲ ಓಪನ್ ಇರುತ್ತೆ. ಓಕೆ, ಏಕೆಂದರೆ ಒಂದೇ ಫೀಲ್ಡ್ ಇರೋದ್ರಿಂದ ಡಿಸ್ಟರ್ಬ್ ಆಗುತ್ತೆ ಸೌಂಡು. ಅದರಿಂದ ಈ ಥರ ಮಾಡುವಂಥದ್ದು. ವರ್ಷನೂ ಕೂಡ ಅದೇ ರೀತಿಯೇ ಮಾಡುವಂಥದ್ದು. ಈ ವರ್ಷ ಕೂಡ ಅದೇ ರೀತಿಯೇ. ಓಕೆ, ಅದಕ್ಕೆ ಅವನಿಗೆ 4 days ರಜಾ ಇದೆ. 4 ಅಲ್ಲ, ಕರೆಕ್ಟ್ 4 ದಿನ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಗುರುವಾರ 4 ದಿನ ರಜೆ ಇದೆ. ಅದಕ್ಕೆ ನಾನು ಊರಿಗೆ ಹೋಗಿ ಬರೋಗು ಅಂತ ಹೇಳಿದೆ. ಊರಿಗೆ ಹೋಗಿದ್ದಿದ್ರೆ ಬೆಣ್ಣೆ ಇಸ್ಕೊಂಡು, ಹಾಗೆ ತುಪ್ಪ ಎಲ್ಲ ಖಾಲಿಯಾಗಿತ್ತು. ಅಮ್ಮನಿಗೆ ಹೇಳ್ತೀನಿ ಹಾಗೆ ತುಪ್ಪ ಎಲ್ಲ ಮಾಡಿಸ್ಕೊಂಡು ತೊಗೊಬಂದರೆ, ಏನೋ ಗೊತ್ತಿಲ್ಲಪ್ಪ, ಹೋಗೋಕ್ಕೆ ಯಾವಾಗಲೂ ರೆಡಿ ಇರ್ತಿದ್ದ. ಊರು ಅಂದರೆ ಹೋಗಿ ಬರ್ತೀನಿ ಅಂತ. ಮತ್ತು ಏನೋ ಗೊತ್ತಿಲ್ಲ ಅಂತ ಇನ್ನೇನು ಇಂಟ್ರೆಸ್ಟ್ ತೋರಿಸಿಲ್ಲ. ಅದಕ್ಕೆ ನಾವು ಏನೋ ಹೋಗು ಅಂತೇನು ಹೇಳೋಕ್ಕೂ ಹೋಗಿಲ್ಲ. ಸರಿ ಆಯಿತು ಹೋಗಲ್ಲ ಅಂದ, ನಾವು ಸರಿ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ ಅಷ್ಟೇ. ಓಕೆ, ಇವಾಗ ಅವನು ಅಂಗಡಿ ಕಳಿಸಿದ್ದೀನಿ. ಇವತ್ತು ಏನಾದರೂ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ನಮ್ಮ ಮನೇಲೂ ಕೂಡ ನಾನ್ ವೆಜ್ ಇರುತ್ತೆ. ಓಕೆ, ಏನಾದರೂ ನಾನ್ ವೆಜ್ ಮಾಡೋಣ ಅಂಥೇಳಿ. ಮೋನ್ ಮಾಮನಿಗೆ ಕ್ರಿಶ್ಚಿಯನ್ಸು ತುಂಬ ಜನ ಫ್ರೆಂಡ್ಸು ಎಲ್ಲ ಇದ್ದಾರೆ. ಅವರು ಫೋನ್ ಮಾಡಿದರು, ಬನ್ನಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ. ಅಂದರೆ ಮೋನ್ ಮಾಮ ಅವಾಗ ಸಿಟಿಯಲ್ಲಿದ್ರು ನೋಡಿ, ಅಂಥ ಟೈಮಲ್ಲಿ ಹೋಗ್ತಿದ್ರು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಕಡಿಮೆ ಆಯಿತು. ಇಲ್ಲಿಗೆ ಬಂದಮೇಲೆ ಒಂದು 2-3 ಸರಿ ಹೋಗಿದ್ರು, ಹೋಗಿ ಬರ್ತೀನಿ ಅಂತೇಳಿ. ಇವಾಗ ಬೆಳಿಗ್ಗೆ ಯಾರೋ ಫೋನ್ ಮಾಡಿದರು ಬನ್ನಿ ಅಂತೇಳಿ. ನೋಡಿದರೆ ಇಲ್ಲ ಬರಲ್ಲ ಅಂತ ಹೇಳಿದ್ರು. ಇನ್ನೊಂದು ಸರಿ ಯಾವಾಗಲಾದರೂ ಬರ್ತೀನಿ, ಆ ಕಡೆ ಬಂದಾಗ ಸುಮ್ಮನೆ ಹಾಗೆ ವಿಸಿಟ್ ಕೊಟ್ಟು ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾಯಿದ್ರು. ಓಕೆ ಫ್ರೆಂಡ್ಸ್, ಕೌಶಿಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲ ಬೇಕಿತ್ತು, ಕಳಿಸಿದ್ದೀನಿ ತೊಗೋಬಾ ಅಂತೇಳಿ. ಅವನು ತಂದಮೇಲೆ ಅಷ್ಟೊತ್ತಿಗೆ ಕಸ ಎಲ್ಲ ಗುಡ್ಸೋಣ, ಎಲ್ಲ ರೆಡಿ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಕರೆಂಟ್ ಹೋಗುತ್ತೆ ಅಂತೇಳಿ ಇವತ್ತು ಮಿಷಿನಿಗೆ ಬಟ್ಟೆ ಹಾಕಬೇಕಿತ್ತು. ಹೋದರೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಇವಾಗ ನೆನೆಸಿದ್ದೀನಿ ಬಟ್ಟೆನೆಲ್ಲ. ಇವಾಗ ಕಸ ಎಲ್ಲ ಗುಡಿಸು ಎಲ್ಲ ಆಗುವಾಗ ಒಂದು 1/2 hour ಆಗುತ್ತೆ. ಒಂದು 10 ನಿಮಿಷನಾದರೂ ನೆನೆದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇವಾಗಲ ಥರ ಮಾಡುವಂಥದ್ದು. ಇವಾಗ ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಬಂದು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡಿ 1 ಗಂಟೆ ಆಗುತ್ತೆ ಅಷ್ಟೊತ್ತಿಗೆಲ್ಲ. ಆಮೇಲೆಲ್ಲ ರೆಡಿ ಮಾಡಿಕೊಂಡು ಪಲಾವ್ ಮಾಡಬೇಕು. ಹಾಗೆ ಆಫೀಸಲ್ಲಿ ಜೋಸ್ ಹುಡುಗ ಇದ್ದಾನೆ ಅಂತ ಹೇಳ್ತಾ ಇದ್ದಲ್ಲ, ಅವನಿಗೂ ಕೂಡ ಕೇಳಿದ್ದಾರೆ. ಯಾಕೆಂದರೆ ಅವನು ಜೋಸ್ ಹುಡುಗ ಕ್ರಿಶ್ಚಿಯನ್ ಹುಡುಗನೇ. ಅವನು ಊರಿಗೆ ಹೋಗಿಲ್ಲ, ಇಲ್ಲೇ ಇದ್ದಾನೆ. ವರ್ಷ ಹೋಗ್ತಿದ್ದ, ಈ ವರ್ಷ ಹೋಗಿಲ್ಲ. ಅದಕ್ಕೆ ನಾನ್ ವೆಜ್ ಮಾಡ್ತೀವಲ್ಲ ನಾವೇ, ಸ್ವಲ್ಪ ಕೊಟ್ಟು ಕಳಿಸ್ಬೇಕು. ಅದಕ್ಕೆ ಇವಾಗ 12:30 ಆಗ್ತಾಯಿದೆ. ಇದೆಲ್ಲ ಮುಗಿಸಿ ಎಲ್ಲ ಮಾಡುವಾಗ 2 ಗಂಟೆ ಆಗಿಬಿಡುತ್ತೆ. ಅದಕ್ಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇದು ಬಂದು ಸಂಜೆ, ಅಂದರೆ ಮಧ್ಯಾಹ್ನ ಹುಡುಗ ಇರಲಿಲ್ಲ, ಅಂದರೆ ಕ್ರಿಶ್ಚಿಯನ್ ಅಲ್ವಾ,
ಅದರಿಂದ ಅವರು ಚರ್ಚು ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಅದಕ್ಕೆ ಸಂಜೆ ರೈಸ್ನ ಬಿಸಿಗೆ ಇಟ್ಟಿದ್ದೀನಿ. ಬಿಸಿ ಮಾಡಿಬಿಟ್ಟು ಅವನಿಗೆ ಬಾಕ್ಸಿಗೆ ಹಾಕ್ಬಿಟ್ಟು ಕಳಿಸೋಣ ಅಂಥೇಳಿ. ನಾನು ನೆನಪಿಲ್ಲ, ಅಂದರೆ ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೆ ಮಧ್ಯಾಹ್ನ. ಅವನಿಗೂ ಊಟಕ್ಕೆ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಸ್ವಲ್ಪ ಏನು ಮಾಡಿದೆ, ಬೇಗನೆ ಅಡುಗೆ ಮಾಡಿದೆ. ಆಮೇಲೆ ನೋಡಿದ್ರೆ ಅವ್ನು ಮಧ್ಯಾಹ್ನ, ಅಂದರೆ ಬೆಳಿಗ್ಗೆನೇ ಹೋಗಿರ್ಬೋದು ಗೊತ್ತಿಲ್ಲ, ನಾವು ಮಧ್ಯಾಹ್ನ ಫೋನ್ ಮಾಡಿದಾಗ ಇಲ್ಲ ಚರ್ಚಿಗೆ ಹೋಗಿದ್ದಾನೆ ಅಂತ ವಿಷಯ ಗೊತ್ತಾಯಿತು. ಅದಕ್ಕೆ ಮಮ್ಮ ಸಾಯಂಕಾಲ ಕೊಡೋಣ ಬಿಡು ಅಂತ ಹೇಳಿದ್ರು. ಸರಿ ಆಯಿತು ಹಾಗೆ ಮಾಡೋಣ ಅಂದ್ಬಿಟ್ಟು ಸಾಯಂಕಾಲ ಇದನ್ನು ಬಿಸಿ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿ ಕಳಿಸ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ PG ಆಗಿರೋದ್ರಿಂದ ಬಿಸಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಬಿಸಿ ಮಾಡಿಕೊಟ್ರೆ ಕೊಟ್ಟ ತಕ್ಷಣವೇ ತಿನ್ಬೋದು ಅಂಥೇಳಿ ಈ ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಬಿಡೋಣ ಅಂಥೇಳಿ ಇಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಮೊಸರು ಬಜ್ಜಿ, ಸ್ವಲ್ಪ ಪಲಾವ್ ಅಷ್ಟೇ ಹಾಕ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಅಂಥೇಳಿ ಮಾಮ ತೊಗೊಂಡು ಹೊರಟರು. ಜಾಗ ನೋಡಿ ಹೆಂಗ್ ನೋಡ್ತೈತೆ. ಹೇಗಮ್ಮ ಕರಿಯಮ್ಮ, ಅಮ್ಮ ಗುಮ್ಮು ಕರೀರಿ. ಇಲ್ಲ ಐತೆ ಕರಿಯಮ್ಮ. ಇಲ್ಲಿ ನೋಡಿ ನಮ್ಮ ಮೆಡ್ಡ ಬಂದಿದ್ದಾನೆ. ಇವನಂತೂ ತುಂಬ ದಿನ ಆಯಿತು, ಒಂದು ವಾರದ ಮೇಲೆ 10 ಡೇಸ್ ಆಗಿದೆ. 10 ಡೇಸಿಂದ ಬೇರೆ ಮನೆಗೆ ಸೇರ್ಕೊಬಿಟ್ಟಿದೆ. ಅಂದರೆ ಯಾವುದೋ ಬೇರೆ ಮನೆಗೆ, ಅಂದರೆ ಯಾರೋ ಮನೆಗೆ ಸೇರಿಕೊಂಡಿದೆ. ಅಲ್ಲಿ ಹೋಗೋದು ಅಂದರೆ ಬಂದು ಈ ಥರ ಒಂದು ಸ್ವಲ್ಪ ಹೊತ್ತು ಇದ್ದು ಹೋಗ್ತಾ ಇರುತ್ತೆ. ಅದಕ್ಕೆ ನಮಗೆ ಅಷ್ಟೊಂದು ಬೇಜಾರಾಗಲ್ಲ. ನೋಡಿ ಇವತ್ತು ಬಂದಿದ್ದಾಳೆ. ನಾನು ನನ್ನ ಉಂಡೆ ನಾಮ ಏನಿದ್ದಾಳೆ ಅದನ್ನು ಕರಿತಾ ಇದ್ದೆ ಬಾಬಾ ಅಂಥೇಳಿ. ಇವಳು ಗೆಸ್ಟ್ ಹೌಸಲ್ಲಿದ್ದು ವೈ ವೈ ಅಂದ್ಕೊಂಡು ಬಂದಿದ್ದಾಳೆ ನೋಡಿ. ಈಗ ಇನ್ನೊಂದು ½ ಆನ್ ಅವರ್ ಇರುತ್ತೆ ಏನೋ ಗೊತ್ತಿಲ್ಲ, ಹೊರಟೋಗುತ್ತೆ. ಒಟ್ಟಲ್ಲಿ ಇದ್ದೀನಿ ನಾನು, ಬದುಕಿದ್ದೀನಿ ಅಂತ ಅವಾಗವಾಗ ಬಂದು ನಮಗೆ ಮುಖ ಎಲ್ಲ ತೋರಿಸಿ ಆವಾಗ ನಾನು ಏನು ಮಾಡ್ತೀನಿ, ತುಂಬ ದಿನ ಆಯ್ತಲ್ಲ ಇದು ಬಂದು ಅಂಥೇಳಿ ಚಿಕನ್ ಎಲ್ಲ ಮಿಸ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ಇದಕ್ಕೆ ಏನು ಮಾಡ್ತೀನಿ ನಾನು ಫುಡ್ ಹಾಕ್ತಾ ಇರ್ತೀನಿ. ನೋಡಿ ನಾಮನ ಇವಳಿಲ್ಲ ಅಂದರೆ ಸ್ವಲ್ಪ ಬೇಜಾರು ಅಳು ಎಲ್ಲ ಬರುತ್ತೆ. ಯಾಕೆಂದರೆ ಇವಳು ಸಿಗ್ತಾಳೆ, ಮುದ್ದು ಮಾಡ್ಬೋದು, ಎತ್ಕೋಬೋದು. ಅದರಿಂದ ಅವಳು ಸಿಗಲ್ಲ, ಓಡ್ಬಿಡ್ತಾಳೆ ಅವಳು. ಅದರಿಂದ ಅವಳ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ. ಈ ಗುಮ್ಮಿ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟು, ಸ್ವಲ್ಪ ಅಲ್ಲ ತುಂಬಾ ಅಟ್ಯಾಚ್ಮೆಂಟ್ ಇದೆ. ಓಕೆ ನೋಡಿ ಈಗ ಬಂದಿರೋದಕ್ಕೆ ಅಪರೂಪಕ್ಕೆ ಆಟ ಆಡ್ಕೊಂಡಿದೆ, ಎಲ್ಲ ಖುಷಿ ಅಲ್ಲ ಮೆಡ್ಡಿ ಹುಡುಗ. ಅದು ಹುಡುಗ ಮತ್ತು ಇದು ಹುಡುಗ, ಇನ್ನೆರಡು ಹುಡುಗಿ. ನಾನು ಆವಾಗಿಂದ ಹುಡುಗಿ ಥರನೇ ಮೆಡ್ಡಿ, ನಾಮ, ಕೆಂಚಿ ಆ ಥರ ಹೆಸರು ಇಟ್ಕೊಂಡಿದ್ದೀನಿ, ಹುಡುಗಿರ ಥರ ಹೆಸರು ಇಟ್ಕೊಂಡಿದ್ದೀನಿ ಇದೆರಡಕ್ಕೂ. ಕೆಂಚಿ ಏನೋ ಮಾಡ್ಕೊತಾ ಇದ್ದಾಳೆ, ನಾಲ್ಗೆಲೆಲ್ಲ ಅವಳು ಮೈನೆಲ್ಲ ನೆಕ್ತಾ ಇದ್ದಾಳೆ ನಾಲ್ಗೆಯಿಂದ. ಓಕೆ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಅದು ಹೊಟ್ಟೋಗ್ಬಿಡುತ್ತೆ. ಆಟ ಆಡ್ತಿದ್ದಾರೆ ಇವರಿಬ್ಬರು. ಓಕೆ ಹಾಗೆ ಮಾಮ ಪಲಾವೆಲ್ಲ ಕೊಟ್ಬಿಟ್ಟು ಬರಬೇಕಾದ್ರೆ ಅಲ್ಲಿ ಒಂದು ಅಂಗಡಿಯಲ್ಲಿ ಈ ಒಬ್ಬಟ್ಟೆಲ್ಲ ಮಾಡ್ತಾರಂತೆ. ಒಂದು ಒಬ್ಬಟ್ಟು 10 ರೂಪಾಯಿ ಅಂತೆ. ಅಂದರೆ ಇದು ಬಂದು ಬೇಳೆ ಒಬ್ಬಟ್ಟು. ಅದಕ್ಕೆ ಮಮ್ಮ ಒಂದು ಸರಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು 4 ಒಬ್ಬಟ್ಟು ತಂದಿದ್ರು. ಅಂದರೆ 10 ರೂಪಾಯಿದು 4 ಒಬ್ಬಟ್ಟು ಆರಾಮಾಗಿ ಕೊಡ್ಬೋದು 10 ರೂಪಾಯಿ. ಯಾಕೆಂದರೆ ಮನೇಲಿ ನಾವು ಹೇಗೆ ಮಾಡ್ತೀವಿ ಅದೇ ಥರನೇ ಇತ್ತು, ಟೇಸ್ಟು ಕೂಡ ಚೆನ್ನಾಗಿತ್ತು. ಈಗ ಒಬ್ಬಟ್ಟು ಮಾಡಬೇಕು ಅಂದರೆ ಒಂದು 5-6 ಒಬ್ಬಟ್ಟು ಬೇಯಿಸಿ ಅದ್ರ ರುಬ್ಬಿ ತಟ್ಟಿ ಎಲ್ಲ ಮಾಡೋದಕ್ಕಿಂತ ನನಗಿದು ಬೆಸ್ಟು. 10 ರೂಪಾಯಿ ಕೊಟ್ಬಿಟ್ಟು, ಅಂದರೆ 10 ರೂಪಾಯಿಗೆ ಒಂದು 5-6 ಒಬ್ಬಟ್ಟು ತಂದುಬಿಟ್ರೆ ಆಯಿತು ಹಬ್ಬಗಳಲ್ಲಿ ಅಂತ ಮಮ್ಮಂಗೆ ಹೇಳ್ತಾ ಇದ್ದೆ. ಚೆನ್ನಾಗಿತ್ತು, ತುಂಬ ಟೇಸ್ಟು ಇತ್ತು. ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.